ಸ್ವತಂತ್ರ ಹೋರಾಟದಲ್ಲಿ ಕನ್ನಡಿಗರ ಕೊಡುಗೆ ಅಪಾರ. ಅದಕ್ಕೆ ಮತ್ತೊಂದು ಉದಾಹರಣೆ ಇಲ್ಲಿದೆ, ನೋಡೋಣ ಬನ್ನಿ. ಎರಡನೆಯ ಮಹಾಯುದ್ಧದ ಸಮಯದಲ್ಲಿ ಉಪಖಂಡದಲ್ಲಿ ಅತಿ ದೊಡ್ಡ ಅಕ್ಕಿ ಉತ್ಪಾದಕ ಬರ್ಮಾದ ಮೇಲೆ ಜಪಾನ್ ತನ್ನ ಆಕ್ರಮಣವನ್ನು ಮಾಡಿತ್ತು. ಈ ವೇಳೆಯಲ್ಲಿ ಅಕ್ಕಿಯ ಬೆಲೆಯು ಭಾರೀ ಪ್ರಮಾಣದಲ್ಲಿ ಏರಿಕೆಯು ಕಂಡುಬಂತು. ಅಕ್ಕಿಯ ಪ್ರಧಾನ ಆಹಾರವಾಗಿರುವ ದಕ್ಷಿಣ ಭಾರತೀಯರ ಮೇಲೆ ಇದು ಭಾರೀ ಪ್ರಭಾವವನ್ನು ಬೀರಿತ್ತು. ಆಗ ಪರ್ಯಾಯವಾಗಿ ಹೊಳೆದದ್ದೇ ರವೆ ಇಡ್ಲಿ. ಈ ಜನಪ್ರಿಯ ಉಪ ಆಹಾರವನ್ನು 101 ವರ್ಷಗಳ ಹಿಂದೆ ಬೆಂಗಳೂರಿನ ಮಾವಳ್ಳಿ ಟಿಫನ್ ರೂಮ್ಸ್ MTRನಲ್ಲಿ ತಯಾರು ಮಾಡಲಾಗಿತ್ತು. MTR ಎಂದು ಬಹಳ ಪ್ರಸಿದ್ಧವಾಗಿರುವ ಮಾವಳ್ಳಿ ಟಿಫನ್ ರೂಮ್ಸ್ ಅನ್ನು ಪರಂಪಳ್ಳಿ ಯಜ್ಞನಾರಾಯಣ ಮಯ್ಯ ಮತ್ತು ಅವರ ಸಹೋದರರು ಕ್ರಿಸ್ತಶಕ 1924ರಲ್ಲಿ ಸ್ಥಾಪಿಸಿದ್ದರು. ಕಾಲಾನಂತರದಲ್ಲಿ ಅದನ್ನು ತುಂಬ ಯಶಸ್ವಿಯಾಗಿರುವಂತೆ ಮುಂದುವರಿಸಿದವರು ಅವರ ಮನೆತನದವರಾದ ಸದಾನಂದ ಮಯ್ಯರವರು. ಅವರಿಗೂ ಅವರ ಕುಟುಂಬದವರಿಗೂ ಶುಭವಾಗಲಿ. ಕರುನಾಡಿನ ಕೀರ್ತಿ ಎಲ್ಲೆಡೆ ಪಸರಿಸಲಿ. ಸಿರಿಗನ್ನಡಂ ಗೆಲ್ಗೆ, ಸಿರಿಗನ್ನಡಂ ಬಾಳ್ಗೆ. ವಿಷಯ ಸಂಗ್ರಾಹಕರು VP ಆರಾಧ್ಯ, ಹವ್ಯಾಸಿ ಬರಹಗಾರರು, ಮೈಸೂರು. ನಿರೂಪಣೆ ಹೇಮಾ ಶಿವಪ್ರಕಾಶ್, ಕನ್ನಡ ಶಿಕ್ಷಕಿ, ಬೆಂಗಳೂರು. ಧನ್ಯವಾದಗಳು.